ಮಂಡ್ಯದ ಸಂಜಯ್ ಥಿಯೇಟರ್ಗೆ ನಟಿ ರಾಗಿಣಿ ಭೇಟಿ ನೀಡಿದ್ದಾರೆ. ನಟಿ ರಾಗಿಣಿಗೂ ತಟ್ಟಿದ ಕಾವೇರಿ ಪ್ರತಿಭಟನೆ ಬಿಸಿ. ಹೋರಾಟದಲ್ಲಿ ಭಾಗಿಯಾಗುವಂತೆ ರೈತರು ಆಹ್ವಾನ ನೀಡಿದ್ರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಪ್ರಮೋಷನ್ಗೆ ತೆರಳಿದ್ರು. ಮಂಡ್ಯದ ಸಂಜಯ್ ಥಿಯೇಟರ್ಗೆ ನಟಿ ರಾಗಿಣಿ ಹೋಗಿದ್ರು. ಈ ಸಂದರ್ಭದಲ್ಲೂ ಕೂಡ ಕಾವೇರಿ ಪ್ರತಿಭಟನೆ ಬಿಸಿ ತಟ್ಟಿದೆ. ಹೋರಾಟದಲ್ಲಿ ಭಾಗಿಯಾಗುವಂತೆ ರೈತರು ಆಹ್ವಾನ ಕೂಡ ಕೊಟ್ಟಿರುವಂತಹದ್ದು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಪ್ರಮೋಷನ್ಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಬಿಸಿ ತಟ್ಟಿದೆ. ಸಿನಿಮಾ ಪ್ರಮೋಷನ್ಗಾಗಿ ನಟಿ ತೆರಳಿದ್ರು. ಹೋರಾಟದಲ್ಲಿ ಭಾಗಿಯಾಗುವಂತೆ ರೈತರು ಕೂಡ ಒತ್ತಾಯ ಮಾಡಿರುವಂತಹದ್ದು. ಕಾರಿನಿಂದ ಕೆಳಗಿಳಿಯದೆ ಸ್ಥಳದಿಂದ ತೆರಳಿದ್ದಾರೆ ನಟಿ. ರೈತರ ಮಾತಿಗೆ ಬೆಲೆ ಕೊಡದ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನಟಿ ರಾಗಿಣಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಡು ನುಡಿ ಬಗ್ಗೆ ಧ್ವನಿ ಎತ್ತದ ನಟಿ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಗಿಣಿ ಸಿನಿಮಾ ಪ್ರದರ್ಶನ ನಿಲ್ಲಿಸುವಂತೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಒನ್ ವೇನಲ್ಲಿ ಹೋದ ರಾಗಿಣಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಮಂಡ್ಯದ ಸಂಜಯ್ ಥಿಯೇಟರ್ಗೆ ನಟಿ ರಾಗಿಣಿ ಅವರು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲೂ ಕೂಡ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿರುವಂತಹದ್ದು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಪ್ರಮೋಷನ್ಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ರೈತರು ಹೋರಾಟದಲ್ಲಿ ಭಾಗಿಯಾಗುವಂತೆ ಆಹ್ವಾನ ನೀಡಿದ್ರು. ಆದರೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡದೆ ಕಾರಿನಿಂದ ಇಳಿಯದೆ ನಟಿ ಹಾಗೆ ತೆರಳಿರುವಂತಹದ್ದು. ಇದೀಗ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಷೆ ಬಗ್ಗೆ, ನುಡಿ ಬಗ್ಗೆ, ನಮ್ಮ ಕಾವೇರಿ ನೀರಿನ ಬಗ್ಗೆ ಗೌರವ ಇಲ್ಲ ಅಂದರೆ ಇಂಥ ಸಿನಿಮಾಗಳು ಯಾಕೆ ಬೇಕು, ಅವರ ಸಿನಿಮಾವನ್ನು ತಡೆ ಹಿಡಿಬೇಕು ಅಂತ ಕೂಡ ಇಲ್ಲಿ ರೈತರು ಆಗ್ರಹಿಸ್ತಾ ಇರುವಂತಹದ್ದು. ಹಾಗೆ ನಟಿ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ತುಂಬ ಒಳ್ಳೆ ರೀತಿಯಾದ ತುಂಬ ಹೆಣ್ಮಕ್ಳಿದ್ದಾರೆ. ಎಲ್ಲರೂ ಗಂಡು ಮಕ್ಕಳು, ಹೆಣ್ಮಕ್ಳು, ಸೀನಿಯರ್ಸು, ರೈತರು ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ, ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ವೆನ್ ಯು ಗೆಟ್ ದಿಸ್ ಕೈಂಡ್ ಆಫ್ ಅ ರಿವ್ಯೂ ಫಾರ್ ಅ ಫಿಲ್ಮ್. ಐ ನೋ ದ್ಯಾಟ್ ಒಂದು ಬೇರೆ ರೀತಿಯಾದ ಸಿನಿಮಾ ಇದು. ಸೊ ಅಫ್ಕೋರ್ಸ್ ವರ್ಡ್ ಆಫ್ ಮೌತಲ್ಲಿ ಸ್ಪ್ರೆಡ್ ಆಗುತ್ತೆ ಮಾತು. ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ ಬರ್ತಿದೆ ನಮಗೆ. ಆ್ಯಂಡ್ ಮಂಡ್ಯ ತುಂಬಾ ಸ್ಪೆಷಲ್, ಯಾಕಂದರೆ ಇಲ್ಲಿ ಇಡೀ ಸಿನಿಮಾ ಇಲ್ಲಿ ಶೂಟ್ ಮಾಡಿದ್ವಿ. ಅಂಬಿ ಅಂಕಲ್ ಮನೆ ಇದು ಅಂಬಿ ಅಂಕಲ್ ಊರಿದು. ಸೊ ಅವ್ರ ಆಶೀರ್ವಾದ ತೊಗೊಂಡು ಇಲ್ಲಿಂದಾನೇ